ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಶುಭೋದಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದಲ್ಲಿ ನಕಾರಾತ್ಮಕ ಯೋಚನೆಗಳನ್ನು ಯಾಕೆ ಮಾಡಬಾರ್ದು, ಹಾಗಾದರೆ ನಕಾರಾತ್ಮಕ ಯೋಚನೆಗಳಿಂದ ನಮಗೆ ಏನಾಗ್ತತಿ, ಅದನ್ನು ಯೋಚನೆ ಮಾಡ್ಕೋತಾ ಕೂತ್ರೆ ನಮ್ಮ ಒಂದು ಭವಿಷ್ಯದ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರ್ತತಿ ಅಂತಕ್ಕಂಥ ವಿಚಾರವಾಗಿ ತಮ್ಮೊಂದಿಗೆ ಒಂದೆರಡು ಮಾತುಗಳನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಕಾರಾತ್ಮಕ ಯೋಚನೆಗಳು, ನೆಗೆಟಿವ್ ಪಾಯಿಂಟ್ಸ್ ಅಂತ ಹೇಳ್ತೇವೆ. ನೋಡಿರಿ, ನನ್ನ ಕೈಲಾಗೋದಿಲ್ಲ, ನಾನು ಮಾಡಲಿಕ್ಕೆ ಹೋಗೋದಿಲ್ಲ, ನಾನು ಬರೋದಿಲ್ಲ, ನಾನು ಹೋಗೋದಿಲ್ಲ, ನಾನು ಬರೆಯೋದಿಲ್ಲ, ನಾನು ಎಕ್ಸಾಮ್ ಪಾಸ್ ಆಗೋದಿಲ್ಲ, ನಾನು ತಗೊಳ್ಳೋದಿಲ್ಲ, ಸೈಡ್ ತೊಗೊಳೋದಿಲ್ಲ, ನಮ್ಮ ಮನೆ ಕಟ್ಟೋದಿಲ್ಲ. ಸೊ ಈ ರೀತಿ ನಕಾರಾತ್ಮಕ ಯೋಚನೆಗಳನ್ನು ನಮ್ಮ ಮನಸ್ಸಲ್ಲಿ ಎಷ್ಟು ಸಾರಿ ನಾವು ಹಾಕೋತೀವಲ್ಲ ಅಷ್ಟು ಸಾರಿ ಏನಾಗ್ತತಿ ಅಂತ ಹೇಳಿದ್ರೆ ಅದೇ ಒಂದು ಅಭ್ಯಾಸ ಆಗಿ ನಮ್ಮ ಬ್ರೈನಿಗೆ ಅದೇ ಕೆಲಸವನ್ನು ಅದು ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ನಮ್ಮ ಮನಸ್ಸು ಸಹಿತ ಅದೇ ಕೆಲಸದ ಹತ್ರ ಗಮನವನ್ನು ಹರಿಸ್ತೈತಿ. ಅದಕ್ಕಾಗಿ ನಕಾರಾತ್ಮಕ ಯೋಚನೆಗಳನ್ನು ಇವನ್ ಸ್ಟೂಡೆಂಟ್ ಆಗಿರ್ಬೋದು, ಯಾರೇ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಆಮೇಲೆ ಒಳ್ಳೆ ಪೊಸಿಷನ್ಲಿರ್ತಕ್ಕಂಥ ಒಬ್ಬ ಆಫೀಸರ್ಸ್ ಆಗಿರ್ಬೋದು, ಅದೇ ರೀತಿ ಜಾಬನ್ನು ಹುಡುಕ್ತಕ್ಕಂಥ ಒಬ್ಬ ನಿರುದ್ಯೋಗಿ ಆಗಿರ್ಬೋದು, ಈ ರೀತಿ ಅಂದರೆ ಕೆಲಸವನ್ನು ಮಾಡ್ತಕ್ಕಂಥ ಹೌಸ್ ವೈಫ್ ಆಗಿರ್ಬೋದು. ಸೊ ಟೋಟಲ್ಲಾಗಿ ಹೇಳ್ತಾ ಇದ್ದೀನಿ, ಎಲ್ಲರನ್ನ ಸೇರಿಕೊಂಡು ನಾವು ನಕಾರಾತ್ಮಕ ಯೋಚನೆಗಳನ್ನು ಯಾವಾಗ ಮಾಡ್ಕೊತ ಹೋಗ್ತೇವಲ್ಲ ಆ ನಕಾರಾತ್ಮಕ ಯೋಚನೆಗಳೇ ನಮ್ಮನ್ನೇನು ಮಾಡ್ತಾವೆ ಅಂತಂದ್ರೆ ಕೆಳಮಟ್ಟಕ್ಕೆ ಬರಲಿಕ್ಕೆ ಕಾರಣ ಆಗ್ತಾವೆ. ಹಾಗಾದರೆ ನಕಾರಾತ್ಮಕ ಯೋಚನೆಗಳನ್ನು ನಾವು ಯಾಕೆ ಮಾಡಬಾರ್ದು? ನಕಾರಾತ್ಮಕ ಯೋಚನೆಗಳನ್ನು ಮಾಡೋದ್ರಿಂದ ನಮಗೆ ಆಲಸ್ಯ ಉಂಟಾಗ್ತತಿ, ಬೇಜವಾಬ್ದಾರಿತನ ಬರ್ತಕ್ಕಂಥದ್ದು, ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಉತ್ಸಾಹ ಕುಂತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ ಹೊಸತನ ಬತ್ತಿ ಹೋಗ್ತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ ಕ್ರಿಯೇಟಿವಿಟಿ ಹೊರಗೆ ಬರದೇ ಇರ್ತಕ್ಕಂಥದ್ದು. ನೋಡಿರಿ, ಇಷ್ಟೆಲ್ಲ ಏನಾಗ್ತವೆ ಅಂತಂದ್ರೆ ನಕಾರಾತ್ಮಕ ಕಾರಣ ಅಂದರೆ ನಕಾರಾತ್ಮಕ ಚಿಂತನೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಇವೆಲ್ಲವನ್ನು ನಾವೇನು ಮಾಡ್ತೇವೆ, ಗಳಿಸ್ಕೊಳ್ತೇವೆ. ಆದರೆ ಪಡ್ಕೊಳ್ತಕ್ಕಂಥದ್ದು ಏನೂ ಇರೋದಿಲ್ಲ, ಎಲ್ಲವನ್ನ ಕಳ್ಕೊತಾ ಬರ್ತೀವಿ. ನೋಡ್ರಿ, ನನಗಾಗೋದಿಲ್ಲ, ನಾನು ಮಾಡಲಿಕ್ಕೆ ಬರೋದಿಲ್ಲ, ಇಲ್ಲ ನಾನು ಎಕ್ಸಾಮ್ನಲ್ಲಿ ಫೇಲ್ ಆಗ್ತೀನಿ, ನಾನು ಸ್ಕೋರ್ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಜಾಬನ್ನು ಪಡಿಲಿಕ್ಕೆ ಆಗೋದೇ ಇಲ್ಲ, ಇಲ್ಲಪ್ಪ ನಾನು ಎಷ್ಟೊಂದು ಕೆಲಸವನ್ನು ನಾನು ಮಾಡೋಂಗಿಲ್ಲ, ಮನೆಯೊಳಗೆ ಇಷ್ಟೆಲ್ಲ ಕೆಲಸ ಇರ್ತೈತಿ, ಇಷ್ಟೆಲ್ಲ ಕೆಲಸವನ್ನು ಮಾಡಲಿಕ್ಕೆ ನನ್ನ ಕಡೆ ಆಗಂಗಿಲ್ಲ. ಸೊ ಇಂಥ ನಕಾರಾತ್ಮಕ ಭಾವನೆಯನ್ನು ನಮ್ಮ ಮನಸ್ಸೊಳಗೆ ಹಾಕ್ಕೊಂಡ್ವಿ ಅಂತ ಹೇಳಿದ್ರೆ ನಿಜವಾಗ್ಲೂ 1% ಸಹಿತ ನಮ್ಮ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಸೊ ಈ ರೀತಿ ನಕಾರಾತ್ಮಕ ಯೋಚನೆಯನ್ನು ಯಾರೇ ಆಗಿರಲಿ, ಇವನ್ನ ಹೇಳಿದ್ನೆಲ್ಲ ಪ್ರತಿಯೊಬ್ಬರು ಸಹಿತ ಹಾಕ್ಕೊಂಡಾಗ ಏನಾಕೈತಿ ಅಂತ ಹೇಳಿದ್ರೆ ಅಂಥ ನಕಾರಾತ್ಮಕ ಯೋಚನೆಯಿಂದ ನಮ್ಮ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ನಾವೇನು ಮಾಡ್ತೀವಿ, ದಿನೇ ಏನು ಮಾಡ್ತೀವಿ ಅಂತಂದ್ರೆ ಅಭಿವೃದ್ಧಿಯಿಂದ ಹೊರಗೆ ಬರ್ತೀವಿ. ಸೊ ಅವಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಇಲ್ಲಿ ಬೇರೆಯವ್ರ ಹತ್ರ ಹಾಸ್ಯಕ್ಕೆ ಗುರಿ ಆಗ್ತಕ್ಕಂಥದ್ದು. ಹಾಗಾದ್ರೆ ನಕಾರಾತ್ಮಕ ಯೋಚನೆ ಮಾಡೋದ್ರಿಂದ ಏನಾಕೈತಿ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ನಮಗೆ ಬರೋದಿಲ್ಲ, ನಮ್ಮಲ್ಲಿರ್ತಕ್ಕಂಥ ಶಕ್ತಿ ನಮಗೆ ಗೊತ್ತಾಗೋದಿಲ್ಲ. ಅಂದ್ರೆ ನನ್ನಲ್ಲಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಶಕ್ತಿ, ನೋಡ್ರಿ, ಪರಮಾತ್ಮ ಎಲ್ರಿಗೂ ಒಂದೇ ಬ್ರೈನು, ಸೇಮ್ ಆಗಿರ್ತಕ್ಕಂಥದ್ದು, ಒಂದೇ ಬಾಡಿಯನ್ನು ಕೊಟ್ಟಿರ್ತಾನೆ, ಒಂದೇ ಮನಸ್ಸನ್ನು ಕೊಟ್ಟಿರ್ತಾನೆ, ಒಂದೇ ಬುದ್ಧಿಯನ್ನು ಕೊಟ್ಟಿರ್ತಾನೆ. ಸೊ ಇವೆಲ್ಲ ಈಕ್ವಲ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಹಾಗಾದ್ರೆ ವ್ಯತ್ಯಾಸ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ನಮ್ಮನ್ನು ನಾವು ಕೆಲಸದಲ್ಲಿ ಎಷ್ಟು ಸಾರಿ ತೊಡಗೊಳಿಸ್ಕೊಳ್ತೀವಿ, ಎಷ್ಟು ಸಮಯದವರೆಗೆ ತೊಡಗೊಳಿಸ್ಕೊಳ್ತೀವಿ ಅಂತಕ್ಕಂಥದ್ದು ಮೇನ್ ಪಾಯಿಂಟ್ ಆಗಿರ್ತೈತಿ. ಅಂದರೆ ನೋಡ್ರಿ, ಪ್ರಾಕ್ಟೀಸ್ ಅಂತಕ್ಕಂಥದ್ದು ನನ್ನನ್ನು ನಾನು ತೊಡಗಿಸ್ಕೊಂಡು ನನ್ನಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ನಾನು ಹೊರಗೆ ಹಾಕಿ, ಒಳ್ಳೆಯ ಒಂದು ನನ್ನಲ್ಲಿರ್ತಕ್ಕಂಥ ಕ್ರಿಯೇಟಿವಿಟಿಯನ್ನು ನಾನು ಹೊರಗೆ ಹಾಕಿ ಅದರ ಮೇಲೆ ನಾನು ಕೆಲಸವನ್ನು ಚೆನ್ನಾಗಿ ಮಾಡಿದ್ದೆ ಅಂತಂದರೆ ಏನಾಗ್ತೈತಿ, ನನಗೂ ಮತ್ತು ಬೇರೆಯವ್ರಿಗೆ ಇರ್ತಕ್ಕಂಥ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗ್ತೈತಿ. ಸೊ ಅದಕ್ಕಾಗಿ ನೋಡ್ರಿ, ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಅವ್ನ ಕೆಪಾಸಿಟಿ ಹೆಂಗೈತಿ, ಅವಳ ಕೆಪಾಸಿಟಿ ಹೆಂಗೈತಿ, ಅವಳು ಅಷ್ಟೊಂದು ಕೆಲಸವನ್ನು ಮಾಡ್ತಾಳೆ, ಅವಳಿಗೆ ಅಷ್ಟು ಟ್ಯಾಲೆಂಟ್ ಐತಿ, ನನಗಿಲ್ಲ ಅಂಥೇಳಿ. ಸೊ ಅದು ರಾಂಗ್. ಅದು ನೀವು ಯಾರ ಜೊತೆಗೂ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಎಲ್ಲರಿಗೂ ಇರ್ತಕ್ಕಂಥದ್ದು ಒಂದು ಅಗಾಧವಾಗಿರ್ತಕ್ಕಂಥ ಶಕ್ತಿ, ಆ ಶಕ್ತಿ ಎಲ್ರಿಗೂ ಸೇಮ್ ಇರ್ತೈತಿ. ಸೊ ಆ ಸೇಮ್ ಇದ್ದಾಗ ಏನಾಕೈತಿ ಅಂತ ಹೇಳಿದ್ರೆ ಆ ಶಕ್ತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥದ್ದು. ಸೊ ಆ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಕೆಲಸವನ್ನು ಮಾಡಿದಾಗ ಏನಾಕೈತಿ ಅಂತ ಹೇಳಿದ್ರೆ ನಾವು ಸಹಿತ ಜೀವನದಲ್ಲಿ ಉತ್ಕೃಷ್ಟ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತೈತಿ, ಅಂದರೆ ಉತ್ತುಂಗವನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತೈತಿ. ನೋಡ್ರಿ, ಯಾವಾಗ ನಾವು ನೆಗೆಟಿವ್ ಥಾಟ್ಸನ್ನು, ನೆಗೆಟಿವ್ ಪಾಯಿಂಟ್ಸನ್ನು ನೋಡ್ಕೋತಾ ಕೇಳ್ಕೋತಾ ಕುಂತ್ವಿ ಅಂತ ಹೇಳಿದ್ರೆ ನಾವೇನು ಮಾಡೋಂಗಿಲ್ಲ, ಆ ಉತ್ತುಂಗದ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕಾಗಿ ಸಾಕಷ್ಟು ಜನರು ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ನೆಗೆಟಿವ್ ಪಾಯಿಂಟ್ಸನ್ನು ಹಾಕ್ಕೊಂಡು ತಲೆಯೊಳಗೆ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಬಿಡ, ನನಗಾಗೋದಿಲ್ಲ, ನನಗೆ ಮಾಡಲಿಕ್ಕಾಗೋದಿಲ್ಲ, ನನಗೆ ಗಳಿಸ್ಲಿಕ್ಕಾಗೋದಿಲ್ಲ, ಈ ರೀತಿ ನೋಡ್ರಿ, ಪ್ರಯತ್ನ ಪಟ್ಟ ಯಾವುದೂ ಏನಲ್ಲ ನಮ್ಗಿನ್ನ ದೊಡ್ಡದಲ್ಲ. ಸೊ ಪ್ರಯತ್ನವೇ ಎಲ್ಲದಕ್ಕೂ ಮೂಲ ಅಂತ ಹೇಳ್ತೇವೆ. ಯಾವಾಗಾದರೂ ಪ್ರಯತ್ನ ಮಾಡಬೇಕಾದ್ರೆ ಎಡವಿ ಬೀಳ್ತೇವೆ, ಅದು ಸಹಜ, ಮಾನವನ ಗುಣ, ಅದು ಮಾನವನ ಒಂದು ಸಹಜ ಗುಣ. ಸೊ ಅಂಥ ಸಂದರ್ಭದಲ್ಲಿ ಮತ್ತೆ ಏನು ಮಾಡಬೇಕು, ಪುಟದ ಹೇಳಿ ಏನು ಮಾಡಬೇಕು, ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು. ಇಲ್ಲ, ನೋ, ನೆವರ್ ಅಂತಕ್ಕಂಥ ಶಬ್ದವನ್ನು ನಾವು ಯಾವತ್ತೂ ನಮ್ಮ ತಲೆಯೊಳಗೆ ಇಟ್ಕೋಬಾರ್ದು, ತಲೆಯಿಂದ ತೆಗೆದು ಹಾಕಬೇಕು.
ಅಂದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಎಲ್ಲರೂ ಏನು ಮಾಡಿರಿ, ನೆಗೆಟಿವ್ ಥಾಟ್ಸನ್ನು ಹೊಡೆದು ಹಾಕ್ರಿ, ಚೆನ್ನಾಗಿರ್ರಿ, ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಜೀವನವನ್ನು ರೂಪಿಸ್ಕೊಳ್ರಿ. ಆ ನಕಾರಾತ್ಮಕ ಶಕ್ತಿಗಳನ್ನು, ನಕಾರಾತ್ಮಕ ಚಿಂತನೆಗಳನ್ನು ತೊಡೆದು ಹಾಕ್ರಿ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.